ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನಾವಿವತ್ತು ರುಚಿಯಾಗಿ ಹಾಗೂ ಇಷ್ಟು ಅದ್ಭುತವಾಗಿ ಬಾಯಲ್ಲಿಟ್ಟರೆ ಕರಗುವಂತಹ ಬೆಣ್ಣೆ ಮುರುಕು ಅಂದರೆ ಬೆಣ್ಣೆ ಚಕ್ಕುಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ವಯಸ್ಸಾದವರು ನಮಗೆ ಚಕ್ಕಲಿ ತಿನ್ನಬೇಕು ತಿನ್ನೋಕ್ಕಾಗ್ತಿಲ್ಲ ಅಂತ ಯಾರಿಗೆಲ್ಲ ಬೇಜಾರಿದೆ ಅಂಥವ್ರು ಖಂಡಿತ ಬೇಜಾರು ಮಾಡ್ಕೋಬೇಡಿ. ಈ ರೆಸಿಪಿನ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಹೊರಗಡೆ ಕ್ರಿಸ್ಪಿ, ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುವಂತಹ ಈ ಬೆಣ್ಣೆ ಚಕ್ಕುಲಿ, ಬೆಣ್ಣೆ ಮುರುಕನ್ನು ಬೇಕ್ರಿಗಿಂತಲೂ ನಾವು ಮನೆಯಲ್ಲೇ ಅದ್ಭುತವಾಗಿ ಮಾಡ್ಕೋಬೋದು. ನಾನು 1 kg ಅಳತೆಯಲ್ಲಿ ಮಾಡಿಕೊಡ್ತೀನಿ. ಇದಕ್ಕೆ ಮೇಯ್ನಾಗಿ ಅಕ್ಕಿ ಹಿಟ್ಟು, ನಿಮಗೆ ಗೊತ್ತು ಅಕ್ಕಿ ಪೌಡರ್ ಬೇಕೇ ಬೇಕು ಚಕ್ಕಲಿಗೆ. 1 kg ಅಕ್ಕಿ ಪೌಡರ್ ಅಂದರೆ ಮನೆಯಲ್ಲಿರುವಂತಹ ಈ 1/4 ಲೀಟರ್ ಗ್ಲಾಸಲ್ಲಿ ನಾನು 4 ಗ್ಲಾಸನ್ನು ಅಕ್ಕಿ ಪೌಡ್ರನ್ನ ಹಾಕ್ಕೊಂಡು ಹೀಗೆ ಜರಡಿ ಮಾಡ್ಕೊತಾ ಇದ್ದೀನಿ. ಈ ಚಕ್ಕುಲಿ ಹಬ್ಬ ಹರಿದಿನಗಳು, ಸಮಾರಂಭಗಳು, ಯಾವುದಾದ್ರೂ ಗೆಸ್ಟ್ ಬಂದರೆ ಅಥವಾ ಯಾವುದಾದ್ರೂ ಗೆಸ್ಟ್ ಮನೆಗೆ ಹೋಗುವಾಗ, ಮತ್ತು ಸಂಜೆ ಟೀ ಕಾಫಿ ಸ್ನ್ಯಾಕ್ಸ್ ಆಗಿ ಮನೆಯಲ್ಲಿ ತುಂಬ ಮಾಡಿ ಇಟ್ಕೊಳ್ತೀವಿ. ನೆಕ್ಸ್ಟ್ ನಾನಿಲ್ಲಿ ಅದೇ ಗ್ಲಾಸ್ ಅಳತೆಯ 1 ಗ್ಲಾಸ್ ತುಂಬ ಕಡಲೆಯನ್ನು ತಗೋತಾ ಇದ್ದೀನಿ. ಮತ್ತು ಇಲ್ಲಿ 1 ಗ್ಲಾಸ್ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ, ಅದೇ ಗ್ಲಾಸ್ ಅಳತೆಯಲ್ಲಿ ಸ್ವಲ್ಪ ಕಡಲೆಬೇಳೆ, ಒಂದು 3 ಸ್ಪೂನ್ ಅಷ್ಟು ತಗೊಳ್ಳಿ ಸಾಕು. ಕೈಯಲ್ಲಿ ಒಂದು ಸ್ವಲ್ಪ ಒಗ್ಗರಣೆಗೆಲ್ಲ ಹಾಕ್ತೀವಲ್ಲ ಅಷ್ಟು. ನೋಡಿ, ಇದೇ ಅಳತೆಯ ಗ್ಲಾಸಲ್ಲಿ ಕಡಲೆ 1 ಗ್ಲಾಸು, ಉದ್ದಿನ ಬೇಳೆ 1 ಗ್ಲಾಸು, ಮತ್ತು ಈ ಕಡಲೆಬೇಳೆ. ಈಗ ನಾವು ಏನು ಮಾಡಬೇಕು, ನೆಕ್ಸ್ಟು ಇಲ್ಲಿ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆನ ಏನು ಮಾಡಬೇಕು, ಇದು ಹಸಿ ಸ್ಮೆಲ್ ಹೋಗೋ ಥರ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಹುರಿದು ಈ ಕುಕ್ಕರ್ನಲ್ಲಿ ನಾವು ಒಂದು 3-4 ವಿಷಲ್ನ ಕೂಗ್ಸೋಣ. ಇದಕ್ಕೆ ನೀರು ಹಾಕಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಹೊತ್ತು ಕಡಿಮೆ ಸಿಮ್ಮಲ್ಲಿ ಇಟ್ಟು ಹುರಿದು ಅದನ್ನು ಕೂಗಿಸ್ಕೋಬೇಕು. ಕುಕ್ಕರ್ನಲ್ಲಿ ಕೂಗಿಸಿ ಈ ರೀತಿ ಬೇಯಿಸ್ಕೊಂಡು ನುಣ್ಣಗೆ ಅದು ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮತ್ತು ನಾವಿಲ್ಲಿ ಏನು ಮಾಡಬೇಕು ಅಂದರೆ ಉಪ್ಪನ್ನ ಈಗಲೇ ಹಾಕ್ಕೋಬೋದು, ಅಥವಾ ಉಪ್ಪಿನ ಪುಡಿ ಹಾಕ್ಕೊತೀವಿ ಅಂದರೆ ಆಮೇಲೂ ಕಲಿಸ್ಕೋಬೋದು. ನಾವು ಈಗ 1 kg ಅಕ್ಕಿ ಪೌಡ್ರಿಗೆ 1-2 ಸ್ಪೂನ್ ಉಪ್ಪು ಹಾಕ್ಕೊಂಡ್ರೆ ಸಾಕು, ಅತಿ ಉಪ್ಪು ಕೂಡ ಹಾಕಬಾರ್ದು. ಈಗ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡೆ ಆಡಿಸ್ಕೊಳ್ಳಿ. ಯಾಕಂದರೆ ಚಕ್ಲಿ ಹಿಟ್ಟನ್ನು ಕಲಸೋಕ್ಕೆ ನೀರು ಬೇಕಾಗುತ್ತಲ್ಲ, ಅದರಿಂದ ಯಾವುದೇ ನೀರನ್ನು ವೇಸ್ಟ್ ಮಾಡಬೇಡಿ. ಕುಕ್ಕರಲ್ಲಿ ಕೂಗಿಸಿರೋಂತಹ ಎಲ್ಲ ನೀರಿಂದನೇ ಈ ಮಿಕ್ಸಿಲಿ ರುಬ್ಕೊಂಡು ಇದಕ್ಕೆ ಇವಾಗ ಈ ಪೇಸ್ಟಿಗೆ, ಉದ್ದಿನಬೇಳೆ ಪೇಸ್ಟಿಗೆ ನಾವೀಗ ಜರಡಿ ಮಾಡಿಟ್ಕೊಂಡಿರೋಂತಹ ಅಕ್ಕಿ ಹಿಟ್ಟನ್ನು ಬೆರೆಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕಡಲೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈ ಕಡಲೆ ಪೌಡ್ರನ್ನ ಇದಕ್ಕೆ ಅಕ್ಕಿ ಹಿಟ್ಟಿಗೆ ಬೆರೆಸ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆ, ಎಳ್ಳು ಕೂಡ ಹಾಕ್ಕೋಬೋದು. ಎಳ್ಳು ಜೀರಿಗೆ ಎಲ್ಲ ಒಳ್ಳೆಯದೇ ಹೆಲ್ತಿಗೆ. ನಾನು ಸ್ವಲ್ಪ ಜೀರಿಗೆ ಮತ್ತು ಎಳ್ಳು ಮಿಕ್ಸಲ್ಲಿ 1-2 ಸ್ಪೂನಷ್ಟು ಹಾಕ್ಕೊಂಡೆ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ನಾನೀಗ ಬೆಣ್ಣೆಯನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು. ಚಕ್ಲಿ ಇಷ್ಟು ಸೂಪರಾಗಿ ಚೆನ್ನಾಗಿ ಬರಬೇಕು ಅಂದರೆ ಅಲ್ಲಿ ಬೆಣ್ಣೆ ಇರಲೇಬೇಕು. ನೋಡಿ, ಬೆಣ್ಣೆನ ನೀವು ಈಗ ಎಷ್ಟು ತೊಗೋಬೇಕು ಅಂತಂದರೆ ಅಷ್ಟೇನು ಬೆಣ್ಣೆ ಬೇಕಾಗಲ್ಲ. ಸ್ವಲ್ಪ ಎಣ್ಣೆನೂ ಕೂಡ ಕಾಯಿಸಿ ಹಾಕ್ಕೋಬೋದು. ನೀವು ಒಂದು 3 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡ್ರೆ ಸಾಕು. 1 ಪಾವು ಅಂದರೆ 1/4 kgಗೆ 1 ಸ್ಪೂನ್ ಅಳತೆಯಲ್ಲಿ 3-4 ಸ್ಪೂನ್ ಬೆಣ್ಣೆ ಸಾಕಾಗುತ್ತೆ. ತುಂಬ ಚೆನ್ನಾಗುತ್ತೆ. ಬೆಣ್ಣೆ ಕರಗಿಸ್ಬಾರ್ದು, ಹೀಗೆ ಹಸಿ ಬೆಣ್ಣೆನೇ ಹಾಕಿ ಹಿಟ್ಟು ಜೊತೆ ಹೀಗೆ ಮಿಕ್ಸ್ ಮಾಡಬೇಕು. ಬೆಣ್ಣೆ ಮತ್ತು ಇದೆಲ್ಲ ಸೇರಿ ಕರೆಕ್ಟಾಗಿ ಹೊಂದಿಕೆಯಾಗಿ ಹಿಟ್ಟು ಸೂಪರಾಗಿ ಈ ರೀತಿ ಬಂದಿದೆ. ನೋಡಿ, ಹಿಟ್ಟನ್ನು ಯಾವ ರೀತಿ ಕಲಿಸ್ಬೇಕು ಅಂದರೆ, ನೀವು ಮನೆಯಲ್ಲಿ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀರಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು. ರೊಟ್ಟಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು. ಹಿಟ್ಟು ತೆಳುವಾದರೆ ಆ ಚಕ್ಲಿನೂ ಚೆನ್ನಾಗಿ ಬರಲ್ಲ, ಗಟ್ಟಿಯಾಗಿಬಿಡುತ್ತೆ, ಮತ್ತು ಹಾಳಾಗುತ್ತೆ. ಚಕ್ಲಿ ಎಲ್ಲ ಒತ್ತೋಕ್ಕೆ ಆಗಲ್ಲ ಒರಳಲ್ಲಿ. ನೋಡಿ, ಈ ರೀತಿ ಒರಳು ಎಲ್ಲರ ಮನೇಲೂ ಇರುತ್ತೆ. ಇದರಲ್ಲಿ ಶಾವಿಗೆ ಮಾಡ್ಕೊಬೋದು, ಮತ್ತು ಏನೆಲ್ಲ ಸ್ವೀಟು ಐಟಮ್ಗಳು ಮಾಡ್ಕೊಬೋದು. ತುಂಬ ಥರ ಇದರಲ್ಲಿ ಬೇರೆ ಬೇರೆ ಪ್ಲೇಟ್ಗಳನ್ನ ಕೊಟ್ಟಿರ್ತಾರೆ. ಅದೇ ರೀತಿ ಚಕ್ಲಿ ಪ್ಲೇಟು ಇರುತ್ತೆ. ಈ ಚಕ್ಲಿ ಪ್ಲೇಟು ಹೋಲಿರೋಂಥದ್ದನ್ನ ಇದಕ್ಕೆ ಸೇರಿಸಿ ಹಿಟ್ಟನ್ನು ತುಂಬಿಸಿ ಈ ರೀತಿ ಚಕ್ಲಿ ಒರಳ ಮುಚ್ಚುಳನ್ನು ಟೈಟಾಗಿ ಹೀಗೆ ಕ್ಲೋಸ್ ಮಾಡಿಕೊಂಡು ಒತ್ತುತ್ತಾ ಬರಬೇಕು. ಇಲ್ಲಿ ಡೈರೆಕ್ಟಾಗಿ ಎಣ್ಣೆ ಬಾಣಲಿ ಒಳಗಡೆ ಒತ್ಬೋದು. ನೋಡಿ, ನಾನಿಲ್ಲಿ ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ. ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಬಿಡ್ತಾ ಹೋಗಬೇಕು. ಲೋ ಫ್ಲೇಮಲ್ಲಿ ಇಟ್ಟಿದ್ರೆ ಈ ಚಕ್ಲಿ ಎಣ್ಣೆ ಎಲ್ಲ ಹೀರೋ ಸಾಧ್ಯತೆ ಇರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಚಕ್ಲಿ ಬಿಡ್ತಾ ಹೋದರೆ
ಬೇಗ ಸೀದೋಗುತ್ತೆ ಚಕ್ಲಿ, ಮತ್ತು ಒಳಗಡೆ ಹಸಿ ಹಸಿಯಾಗಿರುತ್ತೆ, ಮೇಲ್ಗಡೆ ಎಲ್ಲ ಕೆಂಪಾಗ್ಬಿಡುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಈ ರೀತಿ ಒಂದೊಂದಾಗಿ ಹೀಗೆ ಪೀಸಾಗಿ ಬಿಡ್ತಾ ಹೋಗಿ, ಎಣ್ಣೆ ಬಾಣಲಿಲೇ ಬಿಡ್ತಾ ಹೋಗಿ. ನೋಡಿ, ಯಾರಿಗೆಲ್ಲ ಚಕ್ಲಿ ಒತ್ತೋಕ್ಕೆ ಬರಲ್ಲ, ರೌಂಡ್ ಶೇಪ್ ಬರಲ್ಲ ಅನ್ನೋರಿಗೆ ತಲೆ ಬಿಸಿನೇ ಇಲ್ಲ. ಈ ರೀತಿ ಬೆಣ್ಣೆ ಮುರುಕನ್ನ ಮಾಡ್ಕೊಳ್ಳೋದ್ರಿಂದ ಎಂಥ ಚಿಕ್ಕ ಮಕ್ಕಳು ಕೂಡ, ಚಿಕ್ಕವರು ಕೂಡ ಒತ್ಬೋದು. ಎಣ್ಣೆ ಬಾಣಲಿ ಒಳಗಡೆ ಹೀಗೆ ದೂರದಿಂದ ಹೈಟಾಗಿ ಹೀಗೆ ಇಟ್ಕೊಂಡ್ಬಿಟ್ರೆ ನೋಡಿ ಚೆನ್ನಾಗಿ ಹೀಗೆ ಚಕ್ಲಿ ಮಾಡ್ಕೊಬೋದು. ಜೊತೆಗೆ ಏನಂದರೆ ಇನ್ನೊಂದು ಟಿಪ್ಸು, ಈ ಚಕ್ಲಿ ಬಿಟ್ಟ ತಕ್ಷಣ ಅಲ್ಲಿ ಜರಡಿ ಕೈ ಆಡ್ಸೋಕೆ ಹೋಗಬೇಡಿ. ಈ ಜಾಲರಿ ತಗೊಂಡು ಕೈ ಮಗ್ಚೋದು ಚಕ್ಲಿನ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಅದರಲ್ಲಿ ಇನ್ನೂ ಹಿಟ್ಟಿನ ಅಂಶ ಇರುತ್ತೆ, ಎಣ್ಣೆಲಿ ಇನ್ನೂ ಸ್ವಲ್ಪ ಬೆಂದಿರಲ್ಲ. ಈ ಜಾರ್ಲಿನ ನಾವು ಎಣ್ಣೆಗೆ ಬಿಟ್ಟಾಗ ಅದನ್ನು ಚಕ್ಲಿನ ಮಗ್ಚಕ್ಕೆ ಹೋದಾಗ ಹಿಟ್ಟೆಲ್ಲ ಮೆತ್ಕೊಳ್ಳುತ್ತೆ, ಮತ್ತು ಹಿಟ್ಟಿಟ್ಟಂಗಾಗಿ ಎಲ್ಲ ಪೌಡ್ರ್ ಥರ ಈ ಎಣ್ಣೆಲೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದರಿಂದ ನೀವು ಸ್ವಲ್ಪ ಸಮಯ ತೊಗೋಬೇಕು, 1 ನಿಮಿಷ ಬಿಟ್ಟು ನೊರೆ ಬರುತ್ತೆ ನೋಡಿ, ಬಬಲ್ಸ್ ಎಲ್ಲ ಮೇಲೆ ಇರುವಂತಹ ಬಬಲ್ಸ್ ಎಲ್ಲ ಕಡಿಮೆ ಆದಾಗ, ಆ ನೊರೆ ಎಲ್ಲ ಕಡಿಮೆ ಆದಾಗ ತಾನಾಗೆ ಚಕ್ಲಿ ತೇಲ್ತಾ ಮೇಲೆ ಬರುತ್ತೆ. ಆವಾಗ ಮಗ್ಚಿ ಸ್ವಲ್ಪ ಬೇಯಿಸಿದ್ರಾಯ್ತು. 1-2-3 ನಿಮಿಷದಲ್ಲಿ ಹೀಗೆ ಚಕ್ಲಿ ಚೆನ್ನಾಗಿ ಬೆಂದಿರುತ್ತೆ, ಸಾಕು. ಮತ್ತು ಇಲ್ಲಿ ಸ್ವಲ್ಪ ಸೌಂಡ್ ಬರುತ್ತೆ ಚಕ್ಲಿ ಬೆಂದಾದ್ಮೇಲೆ ನೋಡಿ, ಸ್ವಲ್ಪ ಸೌಂಡ್ ಇರುತ್ತೆ. ಆ ಸೌಂಡಿಂದನೇ ಚಕ್ಲಿ ಬೆಂದಿದೆ ಅಂತ ತಿಳ್ಕೊಬೋದು. ಅತಿ ಜಾಸ್ತಿನೂ ಬೇಯಿಸ್ಬಾರ್ದು, ಅತಿ ಕಡಿಮೆನೂ ಬೇಯಿಸ್ಬಾರ್ದು. ಈ ರೀತಿ ಮೀಡಿಯಮಲ್ಲಿ ಬೇಯಿಸ್ಕೊಳ್ಳಿ. ಎಷ್ಟು ಚೆಂದ ಬರುತ್ತೆ ಅಂದರೆ, ಮೇಲೆಲ್ಲ ಕ್ರಿಸ್ಪಿ, ಒಳಗೆಲ್ಲ ತಿಂತಾಯಿದ್ರೆ ಹಾಗೆ ಬಾಯಲ್ಲಿ ಬೆಣ್ಣೆ ತಿಂದಷ್ಟು ಕರಗೋಷ್ಟು ರುಚಿ. ಮತ್ತು ಈ ಥರ ನಮ್ಗೆ ಇಷ್ಟ ಇಲ್ಲ, ಅಯ್ಯೋ ಈ ಥರ ಮುರಿದಿರೋಂಥ ಚಕ್ಲಿ ಇಷ್ಟ ಇಲ್ಲ ಅಂದರು, ಅದು ಕೂಡ ನೋಡಿ ರೌಂಡ್ ಶೇಪ್ಗೂ ಕೂಡ ಒತ್ಕೋಬೋದು. ಈ ಥರನೂ ಒಂದು ಸಲ ಮಾಡಿ ತೋರಿಸಿದ್ದೀನಿ. ನಾವು ಕಾಟನ್ ಬಟ್ಟೆ ಮೇಲೆ ಅದೇ ಚಕ್ಲಿ ಒರಳಲ್ಲಿ ಒಂದು ಕಿತ್ತು ಹೋಗಲ್ಲ. ಚಕ್ಲಿ ಒತ್ತುವಾಗ ಯಾವುದೇ ಪೀಸು ಕೂಡ ಆಗಲ್ಲ. ಪೀಸ್ ಬೇಕಾದರೂ ಮಾಡ್ಬೋದು, ಹಾಗೆ ಆದರೂ ಒತ್ಬೋದು. ಅಂದರೆ ಹಿಟ್ಟನ್ನು ಕರೆಕ್ಟಾಗಿ ನಾವು ಮಾಡಿಕೊಂಡ್ರೆ ಯಾವ ಅಡುಗೆ ಆಗಲಿ ಅದಕ್ಕೆ ಒಳ್ಳೆ ಹದ, ಒಳ್ಳೆ ಪಾಕ, ಯಾವುದೇ ಮಾಡಿದ್ದು ಕೂಡ ಹಾಳಾಗಲ್ಲ. ನೋಡಿ, ಪರ್ಫೆಕ್ಟಾಗಿ ಹಿಟ್ಟು ಕರೆಕ್ಟಾಗಿ ನಾನು ಹೇಳಿರೋ ಅಳತೆಯಲ್ಲೇ ನೀವು ಮಾಡ್ಕೊಳ್ಳಿ, ಖಂಡಿತ ಚೆನ್ನಾಗಿ ಬರುತ್ತೆ. ತಿನ್ನೋಕ್ಕೆ ರುಚಿ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು. ನಮಗೆ ಹಲ್ಲು ನೋವಿದೆ, ಚಕ್ಲಿ ತಿನ್ನೋಕ್ಕಾಗಲ್ಲ, ಚಕ್ಲಿ ತಿನ್ನೋಕ್ಕೆ ಇಷ್ಟ ಆದರೆ ಕಡಿಯೋಕ್ಕಾಗಲ್ಲ, ಈ ಥರ ಎಲ್ಲ ಸಮಸ್ಯೆ ಇರೋರು ನೋಡಿ, ಈ ಥರ ಚಕ್ಲಿ ಮಾಡಿಕೊಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಸೂಪರಾಗಿ ತಿಂತೀರಾ, ಅಷ್ಟು ಚೆನ್ನಾಗಿದೆ. ಮತ್ತು ನೀವು ಟ್ರೈ ಮಾಡಿ ಮನೇಲಿ, ಹೇಗೆ ಬಂತು ಅಂತ ಹೇಳಿ, ನಿಮಗೆ ಗೊತ್ತಾಗುತ್ತೆ, ಖುಷಿಯಾಗುತ್ತೆ. ಒಳ್ಳೆ ಟೇಸ್ಟು ಬಂದಿರುತ್ತೆ, ಮತ್ತು ಒಳ್ಳೆ ಕ್ರಿಸ್ಪಿನೆಸ್ ಇದೆ, ಮತ್ತು ಬೇಕ್ರಿಗಿಂತನೂ ಅದ್ಭುತವಾಗಿರುತ್ತೆ. ಹೌದು, ಬೇಕ್ರಿಲಿ ಒಂದಷ್ಟು ದಿನ ತಂದು ಇಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಚುಂಗು ಆ ಥರ ಸ್ವಲ್ಪ ಫ್ಲೇವರೆಲ್ಲ ಚೇಂಜ್ ಆಗುತ್ತೆ, ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ಮನೆಯಲ್ಲೇ ಹಿಂಗೆ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು, ಅದಕ್ಕೆ ನಾನು ಗ್ಯಾರಂಟಿ. ನೋಡಿ, ಹೀಗೆ ಬಂತು ಇವತ್ತಿನ ಚಕ್ಲಿ. ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ಹಾಗೆ ಜಾಹೀರಾತು ಬಂದರೆ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯಪೂರ್ಣವಾದ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.